23/9/25ರಂದು ಒಂದು ತಾಯಿಯು ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟರು. ಅವರು ಕುಂದಗೋಳ ತಾಲೂಕಿನಿಂದ ಬಂದಿದ್ದಾರೆ. ಮಗು ನಾರ್ಮಲ್ ಡೆಲಿವರಿ ಆಗಿದೆ, ಸಂಪೂರ್ಣ ಆರೋಗ್ಯವಾಗಿದೆ. ಡೆಲಿವರಿಗಿಂತ ಮೊದಲು ಒಂದು ಅಲ್ಟ್ರಾಸೌಂಡ್ ಅಂತ ಟೆಸ್ಟ್ ಮಾಡಿದಾಗ ಅದರಲ್ಲಿ ಮಗುವಿನ ಒಳಗಡೆ ಸಿಸ್ಟ್ ಇರೋದು ಕಂಡು ಬಂದಿತ್ತು. ಹೆರಿಗೆ ಆದ ನಂತರ MRI ಪರೀಕ್ಷೆಗೆ ಒಳಪಡಿಸಿದಾಗ ಅದರಲ್ಲಿ ಎಲುವಿನ ಗುರುತಿರುವುದು ಇನ್ ದ ಫಾರ್ಮ್ ಆಫ್ ಸ್ಪೈನ್ ಆಫ್ ದ ಬೇಬಿ ಇರುವುದು ಕಂಡು ಬಂದಿದೆ. ಅದನ್ನು ವೈದ್ಯರು ತಪಾಸಿಸಿದ್ದಾರೆ. ಅದನ್ನು ಆಪರೇಷನ್ ಮಾಡಿ ಹೊರತೆಗೆಯಲು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮೂಲಕ ಹೊರತೆಗೆಯಲು ಪ್ರಯತ್ನ ನಡೆಸಿದ್ದಾರೆ. ಅದರ ಮೊದಲು ಇನ್ನೂ ಕೆಲವೊಂದಿಷ್ಟು ಪರೀಕ್ಷೆಗಳಾಗಬೇಕಾಗಿದೆ. ಆ ಪರೀಕ್ಷೆಗಳಾದ ನಂತರ ವೈದ್ಯರು ಮಗುವನ್ನು ಆಪರೇಷನ್ಗೆ ಒಳಪಡಿಸುವರು. ಆ ಆಪರೇಷನಿಂದ ಮಗುವಿಗಾಗಲಿ ಮುಂದೆ ಅದರ ಭವಿಷ್ಯಕ್ಕಾಗಲಿ ಯಾವುದೂ ತೊಂದರೆ ಆಗುವುದಿಲ್ಲ. ಇದರ ಬಗ್ಗೆ ತಂದೆ ತಾಯಿಗಳಿಗೆ ತಿಳುವಳಿಕೆಯನ್ನು ಹೇಳಲಾಗಿದೆ. ಅವರು ಆಪರೇಷನ್ಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ನಮ್ಮ KMC ಹೆರಿಗೆ ಭಾಗದಲ್ಲಿ ಕುಂದಗೋಳದ ಗರ್ಭಿಣಿಯೊಬ್ಬರು 2ನೇ ಹೆರಿಗೆಗಾಗಿ ನಮ್ಮಲ್ಲಿ ದಾಖಲಾಗಿದ್ದರು. ಅವಳು ಮೊದಲು ಸ್ಕ್ಯಾನಿಂಗ್ ಮಾಡಿದಾಗೂ ಕೂಡ ಮಗು ಆರೋಗ್ಯವಾಗಿತ್ತು. ಆ ಮಗುವಿನಲ್ಲಿ ಒಂದು ಸಣ್ಣ ಪ್ರಮಾಣದ 2ರಿಂದ 2.5 ಸೆಂಟಿಮೀಟರ್ದು ಒಂದು ನೀರಿನ ಗಂಟು ಅಂತಿಕೊಂಡು ಆವಾಗ ಡಿಟೆಕ್ಟ್ ಆಗಿತ್ತು. ಮೊದಲು ಅದು ಇಟ್ಸ್ ಕಾಲ್ಡ್ ಪ್ರೀ ಆಪರೇಟಿವ್ ಆ್ಯಂಟಿನೇಟಲ್ನಲ್ಲಿ ಆ ಥರ ಡಿಟೆಕ್ಟ್ ಆಗಿತ್ತು. ನಮ್ಮಲ್ಲಿ ಅವಳು ಹೆರಿಗೆ ಬಂದಿದ್ಲು. ಹೆರಿಗೆ ಆದಮೇಲೆ ಮಗುವಿಗೆ ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿ ನೋಡಿದಾಗ ಅದರಲ್ಲಿ ಒಂದು ಮಗುವಿನ ಅಂಗಾಂಗಗಳು ಅದು ಎಲುಬು ಮತ್ತು ಬೆನ್ನುಮೂಳೆ ಎಲುಬುಗಳಿರ್ಬೋದು, ಹಲ್ಲಿರ್ಬೋದು, ಆ ಥರದ್ದು ಕಂಡು ಬಂತು. ಅದೊಂದು 2ರಿಂದ 3 ಸೆಂಟಿಮೀಟರ್ದು. ಮಗುವಿನ ಆರೋಗ್ಯವಾಗಿದೆ. ಮಗುವಿನ ಹೆಚ್ಚಿನ ತಪಾಸಣೆಗೆ ನಾವು ಒಳಪಡಿಸಿದ್ದೀವಿ MRI ಮಾಡೋ ಮೂಲಕ. MRIದಲ್ಲಿ ಕೂಡ ಅದು ಡಿಟೆಕ್ಟ್ ಆಗಿದೆ. ಅದರಲ್ಲಿ ಕೆಲವಿದ ಮಗುವಿನ ಅಂಗಾಂಗಗಳಾದ ಭಾಗಗಳು, ಬೆನ್ನು ಹುರಿಯ ಅಂಗಾಂಗ ಇರ್ಬೋದು, ಹಲ್ಲುಗಳಿರ್ಬೋದು, ಈ ಥರದ ವಸ್ತುಗಳು ಕಂಡು ಬಂದಿದ್ದಾವೆ. ಅದರಲ್ಲಿ ಜೀವಂತ ಇರೋದು ಯಾವುದೂ ಇರೋದಿಲ್ಲ, ಹೃದಯನೂ ಇರೋದಿಲ್ಲ, ಯಾವುದೂ ಇರೋದಿಲ್ಲ. ಅದರಲ್ಲಿ ಮಗುವಿನ ಅಂಶಗಳು ಅಷ್ಟೇ ಕಂಡು ಬಂದಿದ್ದಾವೆ. ಅದು ನಾವು ಫೀಟಸ್ ಇನ್ ಫಿಟು ಅಂತಿಕೊಂಡು ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಇದು ಒಮ್ಮೊಮ್ಮೆ ಮಕ್ಕಳಲ್ಲಿ ಅತಿವೇ ದ್ರವ್ಯರಾಶಿ ಸಂಯೋಜನೆಗೊಂಡು ಆಗಿರ್ತಕ್ಕಂಥ ಒಂದು ಕಾಂಪ್ಲಿಕೇಶನ್ಸು. ಇದೇನು ಹೊಸದೇನಲ್ಲ, ಜಗತ್ತಿನಲ್ಲಿ ಇದುವರೆಗೂ 200 ಕೇಸ್ಗಳು ರಿಪೋರ್ಟ್ ಆಗಿದ್ದಾವೆ. ನಮ್ಮ KMCನಲ್ಲಿ ಬಂದಿರತಕ್ಕಂಥ ಇದೊಂದು ಪ್ರಕರಣ ಒಂದು ಅಪರೂಪವಾಗಿದೆ. ಮಗು ಆರೋಗ್ಯವಾಗಿದೆ. ಮಗುವನ್ನು ಹೆಚ್ಚಿನ ತಪಾಸಣೆಗೆ ನಾವು ಒಳಪಡಿಸಿದ್ದೀವಿ. ಇನ್ನೂ ಹೆಚ್ಚಿನ ರಿಪೋರ್ಟ್ಗಳು ಬಂದ ನಂತರ ನಾವು ಅದನ್ನು ಮಗುವಿನ ಶಸ್ತ್ರಕ್ರಿಯೆ ಮೂಲಕ ಅದೊಂದು ಭಾಗವನ್ನು ನಾವು ತೆಗಿಬೇಕಂತ ಮುಂದಿನ ನಿರ್ಧಾರವನ್ನು